ಬನ್ನಿ, ಈಗ ನಾನು ಆಲ್ರೆಡಿ ಅರ್ಧ ಅಡುಗೆ ಮುಗಿಸ್ತಿದೆ ಅಂತಲೇ ಹೇಳ್ಬೋದು. ಬಟ್ ಟಿಫನ್ ಏನಾಗಿಲ್ಲ ನೋಡಿ, ಯಾಕಂತಂದರೆ ಮತ್ತೆ ತುಂಬ ಲೇಟ್ ಆಗಿಬಿಡುತ್ತೆ. ನಂತರ ನೆಕ್ಸ್ಟ್ ಭಾಳಷ್ಟು ಅಡುಗೆ ಮಾಡೋದಿದೆಯಲ್ಲ, ಸುಮ್ಮನೆ ಮತ್ತೆ ಅದನ್ನೇ ಊಟ ಮಾಡಿದ್ರಾಯ್ತು ಮತ್ತೆ ಯಾಕಂತೇಳಿ ಮತ್ತೊಮ್ಮೆ ನಾ ಟೀ ಬಿಸಿ ಮಾಡಿಕೊಂಡು ಬ್ರೆಡ್ ತೊಗೊಂಡು ಬಂದಿದ್ನಲ್ಲ, ಬ್ರೆಡ್ ಟೀನ ತಿಂದಿದ್ದಾಯಿತು. ಈಗ ನಾನು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ, ಹಾಗಾಗಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೊಜ್ಜು ನಂತರ ಪೊಂಗಲ್ ಎರಡೂ ಕೂಡ ಆಗಿದೆ ನೋಡಿ, ರೆಡಿ ಆಗಿದೆ. ಈಗ ಏನಪ್ಪ ಅಂದರೆ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಈ ಬೌಲಿಂದ ಒಂದು ಹಾಕಿದರೆ 4 ಜನಕ್ಕೆ ಆಗುತ್ತೆ ನೋಡಿ, ಯಾಕಂದರೆ ಬದ್ನಿಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಬೇರೆ ಪಲ್ಯ ಮಾಡೋಣ ಅಂದ್ಕೊಂಡೆ. ಬಟ್ ಅದೇ ಚೆನ್ನಾಗಿರುತ್ತಾ ಅಂತಂದು ಅಂದ್ಕೊಂಡು ತುಂಬ ಏನು ಎಣ್ಣೆಗಾಯಿ ಬದ್ನಿಕಾಯಿ ಮಾಡ್ತಾಯಿಲ್ಲ ನೋಡಿ ನಾನು ಈ ಸರಿ. ಏನಂತಾರೆ ಓಳ್ಗಾಯಿ ಏನೋ ಅಂತಾರೆ ನೋಡಿ, ಅಂದರೆ ಕಟ್ ಮಾಡಿ ಮಾಡ್ತಾರಲ್ಲ ಬದ್ನಿಕಾಯಿನ, ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನೋಡಿ. ಹಾಗೆ ನಾನು ಶಾರ್ಟ್ ವಿಡಿಯೋಲ್ಲಿ ಕೂಡ ಇದನ್ನು ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಅಂದರೆ ನಾಳೆ ಆಗುತ್ತಂತ ಅನ್ಕೋತೀನಿ ನೋಡಿ, ಇವತ್ತು ಮಾಡ್ತಾಯಿದ್ದೀನಲ್ಲ, ನಾಳೆ ಆಗ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಮೆಜರ್ಮೆಂಟ್ ಕೂಡ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ. ಪೂಜೆ ಕೂಡ ಆಯ್ತು ನೋಡಿ, ಹೇಳ್ಬೇಕಂದೆ ಮರ್ತೋಗ್ಬಿಟ್ಟೆ, ಮತ್ತೆ ವೀಡಿಯೋ ಆನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಪೂಜೆ ಈ ರೀತಿಯಾಗಿ ಆಯಿತು. ಸಿಂಪಲ್ಲಾಗಿ ಆಯ್ತು ಅಂತಲೇ ಹೇಳ್ಬೋದು. ಮನೆ ಹತ್ರ ಹೂ ಬಂದಿದ್ದು, ಹೂ ತೊಗೊಂಡಿದ್ದೆ ನೋಡಿ. ಗುಲಾಬಿ ಕೇಳಿದೆ, ಗುಲಾಬಿ ಹೂವು ಬಟ್ ಇರಲಿಲ್ಲ ಅಂತ ಅವ್ರ ಹತ್ರ, ಹಾಗಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು. ಯಾಕಂದರೆ ಬಟ್ಟೆ ಕೂಡ ಹೊರಗಡೆ ಯಾರೋ ವಾಶ್ ಮಾಡ್ತಾಯಿದ್ದಾರೆ, ಅದು ಕೂಡ ಶಬ್ದ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಮಧ್ಯಾಹ್ನ ಒಂದು ಗುಡಿಗೆ ಕೂಡ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಹೂವು ಕೂಡ ಈ ಕಡೆಯಲ್ಲಿ ಎತ್ತಿಟ್ಟಿದ್ದೀನಿ ನೋಡಿ. ಕಾಣಿಸ್ತಾ ಇದ್ದಾನೆ ನಿಮಗೆ ನಾನು ತೋರಿಸ್ತಾ ಇರೋದು? ಹಾಂ ನೋಡಿ, ನನ್ನ ಫ್ರಿಜ್ ಕೂಡ ಆನ್ ಆಯಿತು, ಹಾಗಾಗಿ ಈ ವಿಡಿಯೋ ಕೂಡ ಸ್ಟಾಪ್ ಮಾಡ್ತೀನಿ. ಯಾಕಂದರೆ ಕ್ಲಿಯರಾಗಿ ವಾಯ್ಸ್ ಕೇಳಿಸಲ್ಲ. ಫ್ರಿಜ್ ಬಟನ್ ಜಾಸ್ತಿ ಆಫ್ ಮಾಡ್ತಾಯಿದ್ದೆ ನಾನು, ಮೊನ್ನೆ ರಿಪೇರಿ ಆಯ್ತಲ್ಲ, ಹಾಗಾಗಿ ಬೇಡಪ್ಪ ಯಾಕೆ ಬೇಕಂಥೇಳಿ ಆಫ್ ಮಾಡೋದಿಲ್ಲ ನೋಡಿ, ನಾನೇ ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಒಂದು ಜಾಮೂನ್ ಬೌಲಷ್ಟು ನಾನು ಹೆಸರು ಕಾಳು ಕೂಡ ತೊಗೊಂಡಿದ್ದೀನಿ. ಅದನ್ನೇನು ಫ್ರೈ ಮಾಡ್ಕೊಂಡಿಲ್ಲ, ಹಾಗೆ ಹಸಿದೇನೆ ನಾನು 1-2-3 ಬಾರಿ ತೊಳೆದ್ಬಿಟ್ಟು ನಂತರ ಕುಕ್ಕರ್ ಕೂಡ ಒಂದು ವಿಜಿಲ್ ಬರೋ ತನಕ ಕೂಗಿಸ್ತೀನಿ ನೋಡಿ. ಯಾಕಂದರೆ ತುಂಬ ಭಾಳಷ್ಟು ಈಡಾಗ್ತಾವೆ ನೋಡಿ, ಅಂದರೆ ಇವು ಸ್ವಲ್ಪ ಮಾಡಿದರೂ ತುಂಬ ಆಗ್ತಾವೆ. ಹಾಗಾಗಿ ನಾನು ಒಂದು ಸ್ವಲ್ಪನೇ ಬೇಕು ಅಂಥೇಳಿ ಅಷ್ಟೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದರದ್ದು ಡಬಲ್ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಈಗ 1-2 ಸರಿ ತೊಳ್ಕೊಂಡು ಬಂದ ನಂತರ ಈಗ ಒಂದು ಫ್ರೆಶ್ ನೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನೀವು ನೆನಪು ಮಾಡಿಬಿಟ್ಟು ಒಂದು ವಿಜಿಲ್ ಬರೋ ತನಕನೇ ಕೂಗಿಸ್ಬೇಕಾಗುತ್ತೆ ಹೆಸ್ರು ಕಾಳು. ಈಗ ಬದ್ನೆಕಾಯಿ ಕೂಡ ಕಟ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಆಲ್ರೆಡಿ ನಾನು ಈ ಕಡೆ ಹೆಸ್ರನ್ನ ಕುಕ್ಕರಿಗೆ ಹಾಕಿ ಈಗ ಒಂದು ವಿಜಿಲ್ ಬರೋ ತನಕ ಕೂಗಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು ನೀವು, ಯಾಕಂದರೆ ಮತ್ತೆ ತುಂಬ ಮೆತ್ತಗಾಗ್ಬಿಟ್ರೆ ಚೆನ್ನಾಗಾಗಲ್ಲ ಪಲ್ಯ. ಹಾಗಾಗಿ ಈಗ ಬದ್ನೆಕಾಯಿ ಕೂಡ ಹೆಚ್ಚಿ ನಾನು ನೀರಲ್ಲಿ ಹಾಕಿಡ್ತೀನಿ. ನಂತರ ಬದ್ನೆಕಾಯಿಗೆ ನಂತರ ಹೆಸ್ರು ಕಾಳು ಪಲ್ಯಕ್ಕೆ ಎರಡೂ ಮಸಾಲ ಒಂದೇ ಮಾಡ್ಕೊತೀನಿ ನೋಡಿ. ಅಂದರೆ ಹಸಿಮೆಣ್ಸಿಕಾಯಿ ಹಾಕಿಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಅದು ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಇರಿ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಾನು ಬದ್ನೆಕಾಯಿ ಪಲ್ಯಕ್ಕೆ ನಂತರ ಹೆಸ್ರು ಕಾಳು ಪಲ್ಯಕ್ಕೆ ಎರಡಕ್ಕೂ ಸೇರಿ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಮಸಾಲ ನೋಡಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ನಾನು. 2 ಪಲ್ಯಕ್ಕೆ ಅಂಥೇಳಿ ಮೆಣಸಿಕಾಯಿ ಒಂದು 10-15 ತೊಗೊಂಡಿದ್ದೀನಿ. ಇಷ್ಟು ಏನಂತಾರೆ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ನಂತರ ಉಪ್ಪು ಕೂಡ ಮಿಕ್ಸಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆದರೂ ಉಪ್ಪು ಸೇರಿಸ್ಬೇಕಂತ, ಹಾಗಾಗಿ ನೀವು ನೆನಪಿಟ್ಕೊಂಡು ಪಲ್ಯಕ್ಕೆ ನಂತರ ಕಾಳು ಪಲ್ಯಕ್ಕೆ ಏನೇ ಮಾಡಿದರೂ ಕೂಡ ಮತ್ತೆ ನೆನಪು ಮಾಡಿಕೊಂಡು ಚೂರೇ ಉಪ್ಪು ಹಾಕಬೇಕಾಗುತ್ತೆ ನೋಡಿ. ಅದಾದ ನಂತರ ಜೀರಿಗೆ ಕೂಡ 1 ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿ. ನಂತರ ಫ್ರೆಶ್ ಆದ ಒಂದು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಎಲ್ಲ ಬೆಳಗ್ಗೆ ತೊಗೊಂಡಿದ್ದಿತ್ತಲ್ಲ, ಹಾಗಾಗಿ ಫುಲ್ ಫ್ರೆಶ್ ಅನ್ನಿಸ್ತಾ ಇದೆ ನೋಡಿ ಪಲ್ಯ ಎಲ್ಲ. ಮೆಣಸಿಕಾಯಿ ಕೂಡ ನೆನ್ನೆ ತೊಗೊಂಡು ಬಂದಿದ್ವಲ್ಲ, ಹಾಗಾಗಿ ಅವು ಕೂಡ ಫ್ರೆಶ್ ಆದವ. ಈ ರೀತಿಯಾಗಿ ಫ್ರೆಶ್ ಇದ್ದಾಗೆ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಉಳಿದಿದ್ದ ಮಸಾಲೆ ಎಲ್ಲ ನಿಮ್ಮ ಜೊತೆ ಮಾತಾಡ್ತಾನೆ ಎಲ್ಲ ಹಾಕಬೇಕಾದ್ರೆ ಶೇರ್ ಮಾಡ್ತೀನಂತ ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಈಗ ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ನೋಡಿ. ನೆನಪಿಟ್ಕೊಂಡು 2 ಪಲ್ಯಕ್ಕೆ ಒಂದು ಸ್ವಲ್ಪ ಮಸಾಲ ನೋಡಿ ಇದು ಹಾಕಬೇಕಷ್ಟೆ. ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೇಸ್ಟ್ ಆಗಿದೆ ನೋಡಿ. ಸ್ವಲ್ಪ ನೀರು ಹಾಕಿದ್ದೀನಿ ನಾನು, ಯಾಕಂದರೆ ಇಷ್ಟು ಪೇಸ್ಟ್ ಆಗೋದಿಲ್ಲ, ಇಷ್ಟು ನೀರು ಥರ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಬನ್ನಿ ಈಗ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಮೊದಲಿಗೆ ಬಂದು ನಾನು ಹೆಸ್ರು ಕಾಳು ಪಲ್ಯ ಒಗ್ಗರಣೆ ಹಾಕ್ತಾಯಿದ್ದೀನಿ.
ನೋಡ್ತಾ ಇರ್ಬೋದು ನೀರಿನಲ್ಲಿ ಹಾಕಿಟ್ಟಿದ್ದೀನಿ ನಾನು ಇದನ್ನು. ಅಂದರೆ ಸಬ್ಬಾಕ್ಷಿ ಪಲ್ಯನ ನೀರಿನಲ್ಲಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಡ್ಬೇಕು ನೋಡಿ. ಅಂದರೆ ತಳದಲ್ಲಿ ಮಣ್ಣು ಕುತ್ಕೊಂಡಿರುತ್ತೆ, ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಆಲ್ರೆಡಿ ನಾನು ಇದನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ನೈಸಾಗಿ ಕಟ್ ಮಾಡಿ ಈಗ ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಈ ಕಡೆ ಬದ್ನೆಕಾಯಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಇದಾದ ನಂತರ ಅಂದರೆ ಹೆಸರು ಕಾಳು ಪಲ್ಯ ಒಗ್ಗರಣೆ ಆದ ನಂತರ ಇದನ್ನು ಹಾಕ್ತೀನಿ ನೋಡಿ. ಈ ಕಡೆ ಬಂದು ಕಾಳು ಕೂಡ ಬೆಂದಿದ್ದಾವೆ ನೋಡಿ. ಒಂದೇ ಒಂದು ವಿಜಿಲಿಗೆ ಇಷ್ಟು ಕಾಳು ಬೆಂದಿದ್ದಾವೆ. ನಂತರ ಒಗ್ಗರಣೆಯಲ್ಲಿ ಕೂಡ ನೀವು ಇನ್ನೂ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಮುಗೀತು ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ, ಮೆತ್ತಗೆ ಕೂಡ ಆಗಿದ್ದಾವೆ ನೋಡಿ. ಇಷ್ಟಾದರೆ ಸಾಕು, ಭಾಳ ಮೆತ್ತಗಾದಾಗ ಟೇಸ್ಟ್ ಇರೋಂಗಿಲ್ಲ ಪಲ್ಯ. ಹಾಗಾಗಿ ಬನ್ನಿ ಈಗ ಒಗ್ಗರಣೆ ಕೂಡ ಪಾತ್ರೆ ಇಟ್ಟು ನಂತರ ಎಣ್ಣೆ ಕೂಡ ಹಾಕಿ ರೆಡಿ ಮಾಡಿದ್ದೀನಿ. ನಂತರ ಈರುಳ್ಳಿ ಎರಡಕ್ಕೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪಲ್ಯಕ್ಕೆ. ಅಂದರೆ ಬದ್ನೆಕಾಯಿ ಪಲ್ಯ, ಹೆಸರು ಕಾಳು ಪಲ್ಯಕ್ಕೆ ಎರಡಕ್ಕೂ ಇಷ್ಟು ಈರುಳ್ಳಿ. ಅಂದರೆ ಒಂದು 3ರಿಂದ 4 ಈರುಳ್ಳಿ ಸಣ್ಣ ಸಣ್ಣ ಸೈಜಿಂದು 3ರಿಂದ 4 ತೊಗೊಂಡಿದ್ದೀನಿ. ಇದರಲ್ಲಿನೇ ಅರ್ಧ ಒಂದು ಪಲ್ಯಕ್ಕೆ, ಇನ್ನೊಂದು ಅರ್ಧ ಇನ್ನೊಂದು ಪಲ್ಯಕ್ಕೆ ಹಾಕ್ತೀನಿ ನೋಡಿ. ನಂತರ ಜೀರಿಗೆ ಸಾಸಿವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಬನ್ನಿ ಒಂದೊಂದು ಈಗ ತೋರಿಸ್ತಾ ಹೋಗ್ತೇನೆ. ಮೊದಲಿಗೆ ಬಂದು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಅದಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಚಟಪಟ ಅನ್ನೋ ಟೈಮ್ನಲ್ಲಿ ನೀವು ನಿಮ್ಗೆ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೋಬೋದು ನೋಡಿ. ಒಂದಾದರೂ ಹಾಕ್ಕೋಬೋದು, 2 ಆದರೂ ಹಾಕ್ಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಿ ನೀವು ಆ ರೀತಿ ಕ್ವಾಂಟಿಟಿ ಮೇಲೆ ಈ ರೀತಿಯಾಗಿ ಈರುಳ್ಳಿ ಹಾಕ್ಕೋಬೇಕಾಗತ್ತೆ ನೋಡಿ. ಸ್ವಲ್ಪ ಈರುಳ್ಳಿ ಬೆಂದದ ಅಂತ ಅಂದ ತಕ್ಷಣವೇ ನೀವು ತೊಳೆದಿಟ್ಕೊಂಡಿರುವಂಥ ಸಬ್ಬಾಕ್ಷಿ ಪಲ್ಯ ಕೂಡ ಹಾಕಬೇಕಾಗತ್ತೆ ನೋಡಿ. ಯಾಕಂದರೆ ಮೊದಲೇ ಹಾಕಿಬಿಟ್ರೆ ಅಷ್ಟು ಇದಿರೋಂಗಿಲ್ಲ. ಹಾಗಾಗಿ ಈಗ ಏನಂತಾರೆ, ಸ್ವಲ್ಪ ಈರುಳ್ಳಿ ಬೆಂದ ನಂತರ ಹಾಕಬೇಕು. ಇದು ಹಾಕಿದ ನಂತರ ಲಾಸ್ಟಿಗೆ ನೀವು ಮಸಾಲೆ ಏನು ಮಾಡಿ ಇಟ್ಕೊಂಡಿರ್ತೀರಲ್ಲ ಅದು ಕೂಡ ಸೇರಿಸ್ಬೇಕಾಗತ್ತೆ ನೋಡಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದಾದ ನಂತರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು. ಒಂದು 3-4 ನಿಮಿಷ ಆಯ್ತು ನೋಡಿ. ಈಗ ಯಾವ ರೀತಿ ಪಲ್ಯ ಬೆಂದಿದೆ ಅಂತ ನೋಡೋಣ ಬನ್ನಿ. ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು ನೋಡಿ ಪಲ್ಯ ಬಂದು, ಇಲ್ಲಾಂದರೆ ಚೆನ್ನಾಗಿರೋಂಗಿಲ್ಲ ಟೇಸ್ಟ್. ಹಾಗಾಗಿ ಈಗ ಬಂದು ನಾನು ಮಸಾಲೆ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಎರಡಕ್ಕೂ ಮಾಡಿ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಈಗ ನೋಡಿಬಿಟ್ಟು ಸೇರಿಸ್ತೀನಿ ನೋಡಿ. ಕ್ವಾಂಟಿಟಿ ಎರಡನ್ನೂ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ ಎಷ್ಟು ಸಾಕಾಗುತ್ತೆ ಅಂತ ಅನ್ಕೋತೀನಿ. ನೀವು ಇಷ್ಟು ಉಳಿದಿದೆ. ಇದಕ್ಕೆ ಬಂದು ಪಲ್ಯ ಕೂಡ ಆಗುತ್ತೆ ನೋಡಿ, ಬದ್ನೆಕಾಯಿ ಪಲ್ಯಕ್ಕೆ. ಈಗ ನಾನು ಮಸಾಲ ಹಾಕ್ಕೊತಾನೆ ಹೋಗ್ತೀನಿ ನೋಡಿ. ಮಸಾಲ ಅನ್ಲಿಕ್ಕೆ ಏನೂ ಇಲ್ಲ, ಅರಿಶಿನ ಪೌಡ್ರ್ ಅಷ್ಟೇ ಹಾಕೋದು ನಾನೀಗ. ಯಾಕಂದರೆ ಆಲ್ರೆಡಿ ಉಪ್ಪು ಕೂಡ ಹಾಕಿದ್ದೀನಿ. ನೋಡೋಣ, ನೋಡಿಬಿಟ್ಟು ಬೇಕಂದ್ರೆ ಉಪ್ಪು ಸೇರಿಸ್ಲಿಕ್ಕೂ ಕೂಡ ಬರುತ್ತೆ ಕೊನೆಗೆ. ಹಾಗಾಗಿ ಚೆನ್ನಾಗಿದು ಕೂಡ ಹಸಿ ವಾಸನೆ ಹೋಗ್ಬೇಕು ನೋಡಿ. ಯಾಕಂದರೆ ಎಲ್ಲ ನಾನು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಸಿದು ಹಾಕಿದ್ದೀನಲ್ಲ, ಹಾಗಾಗಿ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಇದು ಕೂಡ ನೀರು ಹಾಕಬಾರ್ದು ನೋಡಿ, ಹಾಗೆ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಮತ್ತೆ ಸಿಗ್ತೀನಿ ಬನ್ನಿ. ಈಗ ಮಿಕ್ಸಿ ಮಾಡಿದ ಮಸಾಲ ಹಾಕಿದ ನಂತರ ಈಗ ಮತ್ತೆ ಒಂದು 2-3 ನಿಮಿಷ ಆದ ನಂತರ ಈಗ ನಾನು ಮತ್ತೆ ಓಪನ್ ಮಾಡ್ತಾಯಿದ್ದೀನಿ ಲಿಡ್ನ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂಥೇಳಿ. ನೀರೇನು ಹಾಕಿಲ್ಲ ಅಂತ ಹೇಳಿದ್ನಲ್ಲ ನಾನು. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇದಾದ ನಂತರನೇ ನೀವು ಏನು ಹೆಸರು ಕಾಳು ಕುದಿಸಿಟ್ಕೊಂಡಿರ್ತಿರಲ್ಲ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ಒಂದೇ ಒಂದು ವಿಜಿಲ್ ಬರ್ಸಿದ್ದೀನಲ್ಲ, ಹಾಗಾಗಿ ನಾನು ಈ ನೀರಿದೆಯಲ್ಲ, ಕಾಳು ಕುದ್ದಿದ್ದ ನೀರನ್ನ ಇದರಲ್ಲೇ ಹಾಕ್ಬಿಡ್ತೀನಿ ನೋಡಿ. ಅಂದರೆ ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯ್ತಾವೆ ನೋಡಿ. ಮತ್ತು ಬೇರೆ ನಾವು ಎಕ್ಸ್ಟ್ರಾ ನೀರು ಹಾಕೋದು ಕೂಡ ಅವಶ್ಯಕತೆ ಇರಲ್ಲ. ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೋದಕ್ಕಿಂತ ಏನು ಕಾಳು ಬಂದಿದ್ದು ನೀರು ಇರುತ್ತಲ್ಲ ಅದನ್ನೇ ಹಾಕಿಬಿಡ್ಬೇಕು. ಮನೆಯೆಲ್ಲ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಸಬ್ಬಾಕ್ಷಿ ಸೊಪ್ಪಿನ ಪಲ್ಯ, ಹಾಗೆ ಮಸಾಲ ಕೂಡ ಹಾಕಿದ್ನೆಲ್ಲ, ಜೀರಿಗೆ ಇದೆಲ್ಲ ಸೂಪರಾಗಿ ಸ್ಮೆಲ್ ಬರ್ತಾಯಿದೆ ನೋಡಿ. ಸಾರಿ, ಸ್ಮೆಲ್ ಅನ್ಬಾರ್ದಂತೆ, ಘಮ ಅನ್ಬೇಕಂತ ನೋಡಿ ಅಡುಗೆಗೆ ಬಂದು. ಹಾಗಾಗಿ ಈಗ ಇದನ್ನು ಕೂಡ ಒಂದು 5ರಿಂದ 10 ನಿಮಿಷ ಅಂತ ಅನ್ಕೋತೀನಿ ನೋಡಿ. ಸಣ್ಣ ಉರಿಯಲ್ಲೇ ಬೇಯಿಸಿಬಿಟ್ರೆ ಹೆಸರು ಕಾಳು ಪಲ್ಯ ರೆಡಿ. ನೆಕ್ಸ್ಟ್ ಈಗ ಬದ್ನೆಕಾಯಿ ಪಲ್ಯ ಕೂಡ ರೆಡಿ ಮಾಡೋಣ ಬನ್ನಿ. ಬದ್ನೆಕಾಯಿ ಪಲ್ಯಕ್ಕೆ ನಾನು ಈ ರೀತಿಯಾದಂಥ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ. ಯಾಕಂದರೆ ಆಲ್ರೆಡಿ ಇದನ್ನು ಮಾಡಲಿಕ್ಕೆ ಇಟ್ಟಿದ್ದೀನಿ ಕಾಳು. ಹಾಗಾಗಿ
ಈ ಥರ ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬದ್ನಿಕಾಯಿ ಪಲ್ಯ. ಬನ್ನಿ ಈ ಕಡೆ ಬಂದು ನೋಡಿ, ಹೇಳಿದ್ನೆಲ್ಲ ಅವಾಗಲೇ ಆಲ್ರೆಡಿ ಪಲ್ಯದಾಗಿಂದು ಮಣ್ಣು ನೋಡಿ ಯಾವ ರೀತಿಯಾಗಿ ತೆಳೆದಾಗ ಕೂತ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು. ಅದಕ್ಕೆ ನಾನು ಒಂದು 5 ರಿಂದ 10 ನಿಮಿಷ ಮೊದಲೇ ನೀರಲ್ಲಿ ಹಾಕಿಟ್ಬಿಟ್ಟಿರ್ತೀನಿ ನೋಡಿ. ಕಸರಿದ್ರೆ ಮಣ್ಣಿದ್ರೆ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ಎಣ್ಣೆ ಕೂಡ ಕಾದಿದೆ ನೋಡಿ, ಬದ್ನಿಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಲ್ಲ, ಹಾಗಾಗಿ ಈಗ ಜೀರಿಗೆ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಮತ್ತು ನಾನು ಏನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಯಾಕಂದರೆ ಕರಿಬೇವು ಕೊತ್ತಂಬರಿ ಹಾಕೋ ಅವಶ್ಯಕತೆನೇ ಇಲ್ಲ ನೋಡಿ, ಎಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ನಾನು. ಹಾಗಾಗಿ ಇದು ಒಂದು 2 ನಿಮಿಷ ಬೆಂದ ನಂತರ ಏನು ಬದ್ನಿಕಾಯಿ ಸೇರಿಸ್ಕೊಳ್ಳೋಣ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಿ ಒಂದು 2 ನಿಮಿಷ. ಬನ್ನಿ ಈಗ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ ಕೂಡ ಸ್ವಲ್ಪ ಬೆಂದಿದೆ, ಹಾಗಾಗಿ ಚೆನ್ನಾಗಿ ಮಸಾಲ ಹಾಕಿದ ನಂತರ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡು. ನಂತರ ಇದಕ್ಕೂ ಅಷ್ಟೇ ನೋಡಿ, ಅರಿಶಿನ ಪೌಡ್ರ್ ಅಷ್ಟೇ ಸೇರಿಸ್ತಾ ಇದ್ದೀನಿ ನಾನು. ಉಪ್ಪು ಕೂಡ ನೋಡ್ಕೊಂಡು ಸೇರಿಸೋಣ, ಯಾಕಂದರೆ ಭಾಳ ಆದ್ರೆ ಟೇಸ್ಟ್ ಇರೋಂಗಿಲ್ಲ ಅಂಥೇಳಿ. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಕಡಿಮೆ ಆದರೆ ತಿನ್ಬೋದು. ಹಾಗಾಗಿ ಇದು ಒಂದು 2 ನಿಮಿಷ ಬೆಂದರೆ ನಂತರ ಬದ್ನಿಕಾಯಿ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ. ಬನ್ನಿ ಫ್ರೆಂಡ್ಸ್, ಈಗ ಒಂದು 5 ನಿಮಿಷ ಆಯ್ತು ನೋಡಿ. ಮಸಾಲ ನಂತರ ಈರುಳ್ಳಿ ಬೆಂದಿದ್ದರೆ ಈಗ ಬದ್ನಿಕಾಯಿ ಕೂಡ ಸೇರಿಸೋಣ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಹಸಿ ವಾಸನೆ ಹೋದ ನಂತರ ನಾವು ಬದ್ನಿಕಾಯಿ ಸೇರಿಸ್ಬೇಕಾಗುತ್ತೆ. ಸ್ವಲ್ಪ ಹೋಳು ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದು ನೋಡಿ. ಬೆಂದ ನಂತರ ಎಲ್ಲ ಕರಗೋಗ್ಬಿಡುತ್ತೆ. ಹಾಗಾಗಿ 5 ರಿಂದ 6 ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಈಗ ಒಂದು 5 ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ನೋಡಿ, ಸಣ್ಣ ಉರಿಲಿ. ನಂತರದಲ್ಲಿ ಮತ್ತೆ ನಾನು ಸಿಗ್ತೀನಂತ ನಿಮಗೆ. ಹಾಯ್ ಫ್ರೆಂಡ್ಸ್, ಬನ್ನಿ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಅಂತಂದರೆ ಇದು ಒಂದು ಕೂಡ ನೋಡಿ. ಏನಂತಂದರೆ ಎಳ್ಳು ಸಕ್ಕರೆ ಹಂಚುವುದು. ಹುಡುಗರು ದೊಡ್ಡವರು ಎಲ್ಲರೂ ಹೋಗಿ ಮನೆಗೆ ಹೋಗಿ, ನಾವು ಚಿಕ್ಕವರು ಇರಬೇಕಾದ್ರೆ ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡೋಗಿ ಕೊಟ್ಟು ಬರ್ತಾಯಿದ್ದೀವಿ ನೋಡಿ. ಅದಾದ ನಂತರ ಸ್ಕೂಲಿಗೆ ಕೂಡ ಒಂದು ದೊಡ್ಡ ಬಾಕ್ಸ್ನಲ್ಲಿನೇ ತೊಗೊಂಡು ಹೋಗ್ತಾಯಿದ್ವಿ ನಾವು. ಈಗಿನ ಮಕ್ಕಳೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಬಟ್ ನನ್ನ ಮಕ್ಕಳಿಗೆ ನಾನು ಕಳಿಸಿದ್ದೆ ನೋಡಿ. ಈಗ 1 ವರ್ಷ 2 ವರ್ಷದಿಂದ ಮಗಳು ಕೂಡ ತೊಗೊಂಡು ಹೋಗ್ತಾ ಇಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಮೊದಲಿಗೆ ಬಂದು ನಾನು ಕುಸರೆಳ್ಳು ಅಂತೇಳಿ ನಿಮಗೆ ಹೊರಗಡೆ ಶಾಪ್ನಲ್ಲಿನೇ ಸಿಗ್ತಾವೆ ನೋಡಿ. ಈ ರೀತಿಯಾಗಿ ಕಲರ್ ಇದ್ದರೆ ಬಹಳ ವಿಷ ಬರುತ್ತಂಥೇಳಿ ವೈಟ್ ಕಲರ್ ಜಾಸ್ತಿ ಅಂತ ಹೇಳಿದರು ಅವರು ಶಾಪ್ನಲ್ಲಿರೋರು. ಹಾಗಾಗಿ ನಂತರ ಹುರಿದಿದ್ದು ಶೇಂಗಾ ಕೂಡ ನೋಡ್ತಾ ಇರ್ಬೋದು ನೀವು. ಅದಾದ ನಂತರ ಇದು ಬೀಸಿದ ಸಕ್ಕರೆ ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದು ಸಕ್ಕರೆ. ಇದು ಬಂದು ಹುರಿದಿದ್ದು ಎಳ್ಳು ನೋಡಿ. ಇಷ್ಟು ಬಂದು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೀರೋದಕ್ಕೆ ಅಥವಾ ಕೊಡೋದಕ್ಕೆ ಅಂಥೇಳಿ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ನೀವು ಮನೆಯಲ್ಲಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಈಗ ನಾವು ಮಿಕ್ಸಿಂಗ್ ಬೌಲ್ನಿಗೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿದರೆ ಕುಸರೆಳ್ಳು ರೆಡಿ ಆಗುತ್ತಂತಲೇ ಹೇಳ್ಬೋದು ನೋಡಿ. ಪಕ್ಕದಲ್ಲೇ ಇಟ್ಕೊಂಡಿನಿ, ಮರ್ತೋಗ್ಬಿಟ್ಟಿದ್ದೆ ನೋಡಿ. ನೋಡ್ತಾ ಇರ್ಬೋದು, ಇಲ್ಲಿ ಒಣ ಕೊಬ್ಬರಿ ತುರಿ ಕೂಡ ಹಾಕಬೇಕಾಗುತ್ತೆ ನೀವು. ನಾನು ಎಲ್ಲ ಕ್ವಾಂಟಿಟಿ ಸ್ವಲ್ಪನೇ ತೊಗೊಂಡಿದ್ದೀನಿ ನೋಡಿ. ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆ ತೊಗೊಂಡೋಗೋದಿದ್ದರೆ ನಾವು ಮಸ್ತಾಗಿ ಬಹಳಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ಬಟ್ ಸುಮ್ಮನೆ ತಿನ್ಲಿಕ್ಕಲ್ಲ, ನಂತರ ಕೊಡ್ಲಿಕ್ಕೆ ಬೇಕಲ್ಲ ಅಂಥೇಳಿ ಇಷ್ಟು ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿಂಗ್ ಬೌಲಿಗೆ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ. ಬನ್ನಿ, ಈಗ 5 ರಿಂದ 8 ನಿಮಿಷ ಬಿಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು, ಪಲ್ಯ ಮಾತ್ರ ಸೂಪರಾಗಿ ಬೆಂದಿದೆ ನೋಡಿ. ನೀರು ಕೂಡ ಹಾಕಿಲ್ಲ ನೋಡಿ, ನಾನು ಏನು ಮಸಾಲೆ ಹಾಕಿದ್ನಲ್ಲ ಅದು ಮಸಾಲೆನಲ್ಲೇ ಚೆನ್ನಾಗಿ ಬೆಂದಿದೆ ನೋಡಿ. ಒಂದು ಸ್ವಲ್ಪ ಈಗ ಸ್ವಲ್ಪ ಭಾಳಲ್ಲ, ಸ್ವಲ್ಪ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಮುಚ್ಚಿಟ್ಬಿಡ್ತೀನಿ ನೋಡಿ ಇದನ್ನು. ಅಂದರೆ ಪಲ್ಯ ಕೂಡ ರೆಡಿ ಆಗುತ್ತೆ ನೋಡಿ. ಒಂದು ಸ್ವಲ್ಪ
ಯಾಕಂದರೆ ಸ್ವಲ್ಪ ರಸ ರಸ ಟೈಪ್ ಇದ್ದರೆ ತಿಂಡಿಗೆ ಕೂಡ ಚಲೋ ಇರುತ್ತೆ ಊಟಕ್ಕೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ಈ ಕಡೆ ಬಂದು ಹೆಸ್ರು ಪಲ್ಯ ಕಾಳು ಪಲ್ಯ ಕೂಡ ರೆಡಿಯಾಗಿದೆ. ನೋಡೋಣ ಬನ್ನಿ. ಇವತ್ತು ಒಂದು ನ್ಯಾಪ್ಕಿನ್ ಎಲ್ಲಿಟ್ಟಿದ್ದೀನಿ ಸಾಕ ಇಲ್ಲ, ಹಾಗಾಗಿ ಇದು ಯಾವುದೋ ತೊಗೊಂಡಿದ್ದೀನಿ ನೋಡಿ. ಕ್ಲೀನ್ ಇದೆ ಬಟ್ಟೆ ಮಾತ್ರ ನೋಡಿ. ಸೂಪರಾದ ಒಂದು ಕಾಳು ಪಲ್ಯ ಅಂತಲೇ ಹೇಳ್ಬೋದು. ವಾವ್, ಪಲ್ಯ ಹಾಕಿರೋದಕ್ಕೆ ಸಬ್ಬಾಕ್ಷಿ ಪಲ್ಯ ಘಮ 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 ಅಂತಿದೆ ನೋಡಿ ಮನೆಯೆಲ್ಲ. ನೋಡಿ ಎಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಸೂಪರ್ ಆಗಿದೆ ನೋಡಿ. ಇದನ್ನು ಈಗೆಲ್ಲ ರೆಡಿ ಮಾಡಿಬಿಟ್ಟು ಈಗ ಆಲ್ರೆಡಿ 1:30 ಆಯ್ತು ನೋಡಿ ಟೈಮ್ ಬಂದು. ಇಷ್ಟೆಲ್ಲ ಅಡುಗೆ ಮಾಡೋದ್ರಲ್ಲಿ ಇನ್ನೆಲ್ಲ ನಾನು ಅರೇಂಜ್ಮೆಂಟ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾಯಿರಿ ಬನ್ನಿ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನೋಡಿ, ಹಾಗಾಗಿ ಉಪ್ಪು ಹಾಕಿದೆ ನಾನು. ನಂತರದಲ್ಲಿ ಮರ್ತೋಗ್ಬಿಟ್ಟಿದ್ದೆ ನೋಡಿ. ಹುಣಸೆಹಣ್ಣಿಂದು ರಸ ಕೂಡ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕ್ಬೇಕು, ಭಾಳ ಅಲ್ಲ, ಸ್ವಲ್ಪನೇ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಟೊಮೆಟೊ ಹಾಕೋದಿದ್ದರೆ ಟೊಮೆಟೊ ಹಾಕ್ಬೋದು, ಯಾವುದಾದ್ರೂ ಮಾಡ್ಬೋದು ನೋಡಿ. ಹಾಯ್ ಫ್ರೆಂಡ್ಸ್, ಬನ್ನಿ. ಎಲ್ಲ ಅಡುಗೆ ಕೂಡ ಕಂಪ್ಲೀಟ್ ಆಯಿತು ನೋಡಿ. ಟೈಮ್ ಬಂದು 2 ಗಂಟೆ 10 ನಿಮಿಷ ಆಯಿತು. ಈಗೆಲ್ಲ ರೆಡಿ ಆಯಿತು. ಇನ್ನೇನು ಎಲ್ಲ ಒಂದು ಕಡೆ ಇಟ್ಬಿಟ್ಟು ಈಗ ನಿಮ್ಮ ಜೊತೆ ಶೇರ್ ಮಾಡೋದೊಂದೇ ಇತ್ತು ನೋಡಿ. ಹಾಗಾಗಿ ನಮ್ಮ ಇಂದಿನ ಕೆಲಸ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಎಲ್ಲ ಏನಂತಾರೆ ಎಲ್ಲ ಬೌಲ್ಗಳಿಗೆ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದು ಕೂಡ ಇಲ್ಲೆಲ್ಲ ಇಟ್ಬಿಟ್ಟು ತೋರಿಸ್ತೀನಿ. ಯಾಕಂದರೆ ಗ್ಯಾಸ್ ಕಟ್ಟೆ ನಂತರ ಇಲ್ಲೆಲ್ಲ ಇಟ್ಬಿಟ್ಟು ತೋರಿಸ್ಲಿಕ್ಕೆ ಆಗೋದಿಲ್ಲ ನೋಡಿ, ಯಾಕಂದರೆ ತುಂಬ ಐಟಮ್ಸ್ ಇರ್ತಾವಲ್ಲ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತಿಂದು ಟೇಸ್ಟ್ ಹೇಳ್ಬೋದು, ಬಟ್ ನೀವು ಬರೀ ನೋಡಿರ್ತೀರ ಅಷ್ಟೇ. ನಾನು ಟೇಸ್ಟ್ ನೋಡಿಬಿಟ್ಟು ನಂತರದಲ್ಲಿ ಹೇಳ್ತೀನಿ ನೋಡಿ. ಬನ್ನಿ, ಈಗ ಎಲ್ಲ ಅಲ್ಲೆಲ್ಲ ಇಟ್ಬಿಟ್ಟು ಈಗ ನಾನು ತೋರಿಸ್ತೀನಿ ನಿಮಗೆ. ಒಂದೊಂದಾಗಿ ಇಡ್ತೀನಿ ನೋಡಿ. ಮೊದಲಿಗೆ ಬಂದು ನಾನು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ. ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯಿಂದ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗಾಗಿ ನಾನು ಮೊದಲಿಗೆ ಬಂದು ಎಳ್ಳು ಸಕ್ಕರೆನ ಇಡ್ತಾಯಿದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡೆ. ಬನ್ನಿ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಝೂಮ್ ಮಾಡಿ ಮತ್ತೆ ನಾನು ತೋರಿಸ್ತೀನಿ ಅಂತ ನಿಮಗೆ. ಬನ್ನಿ, ಮೊದಲಿಗೆ ಬಂದು ನಾನು ಎಳ್ಳು ಸಕ್ಕರೆ ಇಟ್ಟಿದ್ದಾಯಿತು. ನಂತರ ಸಿಹಿ ಪೊಂಗಲ್ ಕಾಣಿಸ್ತಾ ಇದ್ದೇನೆ ನಿಮಗೆ. ನಾನು ರೆಡಿ ಆಗಬೇಕು, ನಂತರದಲ್ಲಿ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ ನೋಡಿ. ತುಂಬ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಊಟದ ಟೈಮ್ ಕೂಡ ಆಯ್ತಲ್ಲ. ಹಾಗಾಗಿ ನೋಡಿ, ಸಿಹಿ ಪೊಂಗಲ್ ಜೊತೆಗೆ ಮತ್ತೆ ಸಿಗ್ತಾಯಿದ್ದೀನಿ ನಿಮಗೆ. ಸೂಪರ್ ಆಗಿದೆ ಅಂತ ಅನ್ಕೋತೀನಿ ನೋಡಿ. ಕಾಣಿಸ್ತಾ ಇದೆಯಲ್ಲ. ನಂತರ ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಹುಗ್ಗಿ ಅಥವಾ ಪೊಂಗಲ್, ಖಾರ ಪೊಂಗಲ್ ನೋಡಿ. ಆವಾಗಲೇ ಇಟ್ಟಿದ್ದು ಸಿಹಿ ಪೊಂಗಲ್, ಇದು ಖಾರ ಪೊಂಗಲ್. ಬಿಸಿ ಬಿಸಿಯಾಗಿದೆ ನೋಡಿ. ಮೇಲ್ಗಡೆ ಗೋಡಂಬಿ ದ್ರಾಕ್ಷಿ ಎಲ್ಲ ಒಗ್ಗರಣೆ ಹಾಕಿದ್ದೀನಿ. ಇದಾದ ನಂತರ ನೆಕ್ಸ್ಟ್ ಇದಕ್ಕೇನಂತೀವಿ ಅಂದರೆ ಹುಗ್ಗಿ ಗೊಜ್ಜು ಅಂತ ಹೇಳಿ ಕರಿತೀವಿ. ನೀವು ಏನಂತೀರ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ. ನೋಡ್ತಾ ಇರ್ಬೋದು, ಗೊಜ್ಜು ಕೂಡ ರೆಡಿ ಆಯಿತು. ಯಾಕಂದರೆ ನಾನು ಇದರ ರೆಸಿಪಿ ಕೂಡ ಶೇರ್ ಮಾಡಿಲ್ಲ, ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಈಗ ಫ್ರಿಜ್ ಕೂಡ ಆನ್ ಆಯಿತು. 1 ನಿಮಿಷ ಬಿಟ್ಟು ನಾನು ಮತ್ತೆ ರಿಟರ್ನ್ ನಿಮಗೆ ಅಕ್ಕ ಕಾಲ್ ಮಾಡ್ತಾ ಇದ್ದಾಳೆ, ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಫ್ರಿಜ್ ಒಂದು ಸ್ವಲ್ಪ ಆಫ್ ಆದ ನಂತರ ಮತ್ತೆ ಕಂಟಿನ್ಯೂ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಫ್ರಿಜ್ ಆನ್ ಆಗಿತ್ತಲ್ಲ, ಮಾತು ಕ್ಲಿಯರಾಗಿ ಕೇಳಿಸಲ್ಲ. ಹಾಗಾಗಿ ನೋಡಿ, ಇದು ನಾನೇನು ಮಾಡಿಲ್ಲ, ಹೊರಗಡೆಯಿಂದ ತೊಗೊಂಡು ಬಂದಿದ್ದು ಸಜ್ಜಿ ರೊಟ್ಟಿ, ನಂತರ ಜೋಳದ ರೊಟ್ಟಿ ನೋಡಿ. ಅದು ಕೂಡ ಈಗ ಇಡ್ತಾಯಿದ್ದೀನಿ. ನಂತರ ನಾನು ಮಾಡಿರುವಂಥ ಎಳ್ಳೊಳಗೆ ಶೇಂಗಾ ಹೋಳಿಗೆ ನೋಡಿ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ನೀವೆಲ್ಲ ನೋಡಿದ್ದೀರಿ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಈಗ ಇದು ಕೂಡ ಇಡ್ತಾಯಿದ್ದೀನಿ. ನಂತರ ಪಲ್ಯ ಕೂಡ ಮಾಡಿದ್ದೀನಿ ನೋಡಿ, ಬದ್ನೆಕಾಯಿ ಪಲ್ಯ. ಇದು ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ, ನೀವು ನೋಡಿ ಅಂತ ಕೂಡ ಕೇಳ್ತೀನಿ ನೋಡಿ. ತುಂಬಗಾಯಿ ಏನು ಮಾಡಿಲ್ಲ ನಾನು.
ಏನಂತಾರೆ ಕಟ್ ಮಾಡಿ ಮಾಡ್ತಾರಲ್ಲ ಬದ್ನಿಕಾಯಿ, ಆ ರೀತಿ ಮಾಡಿದ್ದೀನಿ ನೋಡಿ. ಹಾಗೆ ಹೆಸರು ಕಾಳು ಪಲ್ಯ, ಸಬ್ಬಕ್ಷಿ ಪಲ್ಯ ಇಟ್ಟ ಹೆಸರು ಕಾಳು ಪಲ್ಯ ಕೂಡ ಮಾಡಿದ್ದೀನಿ. ಎಷ್ಟು ಘಮ ಘಮ ಅಂತ ಇದೆ ನೋಡಿ. ನಂತರದಲ್ಲಿ ನಮ್ಮ ಅತ್ತೆಯವರು ಮಾಡಿರುವಂಥ ತೊಕ್ಕು ನೋಡಿ ಇದು. ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆ ಹಾಕಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. ನಂತರ ಚಟ್ನಿ ಪುಡಿ, ಗುರೆಳ್ಳು ಪುಡಿ 2 ಮಾಡಿದ್ದೀನಿ ನೋಡಿ. ಶೇಂಗಾನು ಹಾಕಿ ಮಾಡಿದ್ದೀನಿ ನಾನು ಇದರಲ್ಲಿ. ಶೇಂಗಾ ಪುಡಿಯಾರ ಅನ್ಬೋದು, ಚಟ್ನಿ ಪುಡಿಯಾರ ಅನ್ಬೋದು ನೋಡಿ. ಈ ರೀತಿಯಾಗಿ ಎಷ್ಟು ಘಮ ಘಮ ಅಂತೈತೆ ಗುರೆಳ್ಳು ಪುಡಿ ಎಲ್ಲ. ಬನ್ನಿ ಫ್ರೆಂಡ್ಸ್, ಇದು ಕೂಡ ಇಡ್ತಾಯಿದ್ದೀನಿ ನೋಡಿ. ನಂತರ ಮೊಸರು ಸ್ವಲ್ಪ ಇತ್ತು ನೋಡಿ, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಇದು ರೊಟ್ಟಿ ಜೊತೆಗೆ ತುಂಬ ಕಾಂಬಿನೇಷನ್ ನೋಡಿ. ಗುರೆಳ್ಳು ಪುಡಿ, ಚಟ್ನಿ ಪುಡಿ, ನಂತರ ಮೊಸರು ಮಾತ್ರ ತುಂಬ ಕಾಂಬಿನೇಷನ್ ಆಗಿರುತ್ತೆ. ಅದ್ರ ಜೊತೆಗೆ ನಾನು ಸಾಲೆಡ್ ಕೂಡ ರೆಡಿ ಮಾಡಿದ್ದೀನಿ, ಅದು ಕೂಡ ಶೇರ್ ಮಾಡ್ತೀನಂತ. ಒಂದೇ ಸೆಕೆಂಡ್. ಬನ್ನಿ ಫ್ರೆಂಡ್ಸ್, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಸಾಲೆಡ್ ಈ ರೀತಿಯಾಗಿ ನಾನು ಸ್ವಲ್ಪ ಪ್ಲೇಟ್ನೆಲ್ಲ ಅರೇಂಜ್ಮೆಂಟ್ ಮಾಡಿದೆ, ಯಾಕಂದರೆ ಹಾಗೆ ತೋರಿಸಿದ್ರೆ ಚೆನ್ನಾಗಿ ಅನಿಸೋದಿಲ್ಲ. ಸೌತೆಕಾಯಿ, ನಂತರ ಏನಂತಾರೆ ಇದಕ್ಕೆ ರ್ಯಾಡಿಶ್ ನೋಡಿ, ಮುಲ್ಲಂಗಿ, ನಂತರ ಈರುಳ್ಳಿ, ನಂತರ ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ಗಜ್ಜರಿನೇ ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು. ಇಷ್ಟು ಚೆನ್ನಾಗಿ ಅನಿಸಿದ್ರೆ ತಿನ್ಲಿಕ್ಕೆ ಕೂಡ ಇಷ್ಟ ಆಗುತ್ತೆ ನೋಡಿ. ಹಾಗಾಗಿ ಸಾಲೆಡ್ ಕೂಡ ರೆಡಿ ಆಯಿತು, ಅದು ಕೂಡ ಇಡ್ತಾಯಿದ್ದೀನಿ ಈಗ. ನಂತರ ರೊಟ್ಟಿ ಜೊತೆಗೆ ಹಸಿ ತಪ್ಪಲು ಪಲ್ಯ ಇಲ್ಲಾಂದರೆ ಅವ್ರಿಗೆ ಚೆನ್ನಾಗಿರೋಂಗಿಲ್ಲ, ಹಾಗಾಗಿ ಮುಲ್ಲಂಗಿ ತಪ್ಪಲ ನೋಡಿ. ಇದು ಮುಲ್ಲಂಗಿ ಅಲ್ಲ, ಮುಲ್ಲಂಗಿ ತಪ್ಪಲ. ನಂತರ ಮೆಂತ್ಯ ಪಲ್ಯ, ಇದು ಬಂದು ಉಳ್ಳಾಗಡ್ಡಿ ತಪ್ಪಲ ಅಂತೇಳಿ ಕರಿತೀವಿ ನೋಡಿ ಇದಕ್ಕೆ ನಾವು. ಈ ರೀತಿಯಾಗಿ ಪಲ್ಯ ಕೂಡ ರೆಡಿ ಆಯಿತು. ಬನ್ನಿ ಈಗ ನಾನು ಝೂಮ್ ಹಾಕಿ ಅಲ್ಲೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ಯಾವ ರೀತಿ ಇದೆ ಅಂಥೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾನು ಹಬ್ಬಕ್ಕಾಗಿ ರೆಡಿ ಮಾಡಿದ್ದೀನಿ ಅಡುಗೆ ರೆಸಿಪಿ ಎಲ್ಲ ಅಂಥೇಳಿ. ಏನಾದರೂ ಮರ್ತೋಗಿದ್ದರೆ ಸಾರಿ ಅಂತ ಕೂಡ ಕೇಳ್ತೀನಿ ನೋಡಿ. ಏನಾದರೂ ಇನ್ನೂ ಮಾಡ್ಬೋದಿತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಊಟ ಆದ ನಂತರ ಸಿಗ್ತೀನಂತೆ.